ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು 2 ಪ್ರಿಪ್ರೇಟರೀಸ್ ಆಗಿದೆ. ನೆಕ್ಸ್ಟು ಅಪ್ಕಮಿಂಗ್ 3rd ಪ್ರಿಪ್ರೇಟರಿ ಇದೆ 23rd ಟುಮಾರೋ ಮಂಡೆಯಿಂದ. ಅದಕ್ಕಿಂತ ಮುಂಚೆ ನಾವು ಇಲ್ಲೇ 2 ಪ್ರಿಪ್ರೇಟರಿಯಲ್ಲಿ ಕ್ವಶನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಹೇಗೆ ಬಂದಿದೆ ಅನ್ನೋದನ್ನು ಕಂಪ್ಯಾರಿಸನ್ ಮಾಡ್ತಾ ಹೋಗೋಣ. ಅದೇ ಥರ ಸ್ವಲ್ಪ ಸ್ಲೈಟ್ ವೇರಿಯೇಷನ್ ಆಗ್ಬೋದು, ಅಥವಾ ಅದೇ ಥರ 3rd ಪ್ರಿಪ್ರೇಟರಿ ಕ್ವಶನ್ಸ್ ಅರೈಸ್ ಆಗ್ಬೋದು. ಅದಕ್ಕೆ ನಾವು 2 ಪ್ರಿಪ್ರೇಟರಿ ಕಾನ್ಸೆಪ್ಟ್ಸನ್ನು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸನ್ನು ಕಂಪ್ಯಾರಿಸನ್ ಮಾಡ್ತಾ ಹೋಗೋಣ. ನೋಡಿ, ಕಾನ್ಸೆಪ್ಟ್ ಫಸ್ಟ್ ಗ್ರಾಫ್ ತಗೊಂಡಿದ್ದೀನಿ. ಗ್ರಾಫ್ ಯಾಕೆ ತೊಗೊಂಡಿದ್ದೀನಿ ಅಂದರೆ ಇದು 4 ಮಾರ್ಕ್ಸ್ ಕ್ವಶನ್ ಅಲ್ವಾ. 4 ಮಾರ್ಕ್ಸ್ ಕ್ವಶನ್ ವೆರಿ ಇಂಪಾರ್ಟೆಂಟ್, ವೈಟೇಜ್ ಇರೋಂಥ ಕ್ವಶನನ್ನು ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ಇದೇ ಥರ ಬಂದಿದೆ ನೋಡಿ, x + y = 6 ಆ್ಯಂಡ್ 2x + y = 8. ನೋಡಿ, ಇದೊಂದು ಲೈನ್, ಇದೊಂದು ಇಕ್ವೇಷನ್ ಒಂದೇ ಇದೆ ನೋಡಿ, ಬಟ್ ಒಂದು ಇಕ್ವೇಷನ್ ಮಾತ್ರ ಚೇಂಜ್ ಮಾಡಿದ್ದಾರೆ. ಇಲ್ಲಿ ಡಿಫ್ರೆನ್ಸ್ ತೊಗೊಂಡಿದ್ದಾರೆ, ಸಮ್ ತೊಗೊಂಡಿದ್ದಾರೆ, ಇಲ್ಲಿ ಡಿಫ್ರೆನ್ಸ್ ತೊಗೊಂಡಿದ್ದಾರೆ ಅಷ್ಟೇ. ನೋಡಿ, ಸ್ಲೈಡ್ ಚೇಂಜ್ ಇರುತ್ತೆ ಅಷ್ಟೇ. ಇಲ್ಲಿ 4 ಮಾರ್ಕ್ಸ್ ಕ್ವಶನ್ನ ಈಸಿಯಾಗಿ ತೊಗೋಬೋದು. ಗ್ರಾಫಲ್ಲಿ 4 ಮಾರ್ಕ್ಸ್ ಕ್ವಶನನ್ನು ಈಸಿಯಾಗಿ ತೊಗೋಬೋದು. ನೋಡಿ, ಸ್ವಲ್ಪ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ, ಒಂದು 4-5 ಪ್ರಾಬ್ಲಮ್ಸನ್ನು ಪ್ರಾಕ್ಟೀಸ್ ಮಾಡಿದ್ರೆ 4 ಮಾರ್ಕ್ಸ್ ನಿಮಗೆ ಈಸಿಯಾಗಿ ಗೈನ್ ಆಗುತ್ತೆ. ಅದರಲ್ಲಿ ಗ್ರಾಫ್ ಕಾನ್ಸೆಪ್ಟಲ್ಲಿ ಪೈರ್ ಆಫ್ ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯೇಬಲ್ಸ್ ಚಾಪ್ಟರಲ್ಲಿ ಗ್ರಾಫ್ ಬರುತ್ತೆ, 4 ಮಾರ್ಕ್ಸ್ ಕ್ವಶನ್ ಬರುತ್ತೆ. ನೆಕ್ಸ್ಟ್ ನೋಡಿ, ಥಿಯರಮ್ ಯಾವುದಂದರೆ ಟ್ರಯಾಂಗಲ್ ಚಾಪ್ಟ್ರಲ್ಲಿ ಥಿಯರಮ್ ಬರ್ತಾ ಇದೆ ನೋಡಿ. ಅದರಲ್ಲಿ ಇಂಪಾರ್ಟೆಂಟ್ ಥಿಯರಮ್ಸ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ಮು ಆ್ಯಂಡ್ ಪೈಥಾಗೊರಸ್ ಥಿಯರಮ್, ಎ ಕ್ರೈಟೀರಿಯಾ. ನೋಡಿ, ಈ ಮೂರಲ್ಲೇ ಕೇಳೋದು. ನೋಡಿ, ಫಸ್ಟ್ ಪ್ರಿಪ್ರೇಟರಿಯಲ್ಲಿ BPT ಥಿಯರಮ್ ಕೇಳಿದ್ದಾನೆ, ಸೆಕೆಂಡಲ್ಲಿ ಎ ಕ್ರೈಟೀರಿಯಾ ಕೇಳಿದ್ದಾನೆ, ನೆಕ್ಸ್ಟ್ 3rd ಪ್ರಿಪ್ರೇಟರಿಯಲ್ಲಿ ಪೈಥಾಗೊರಸ್ ಥಿಯರಮನ್ನು 100% ಕೇಳ್ಬೋದು. ಇಲ್ಲ ಅಂದರೆ BPTನೇ ರಿಪೀಟ್ ಆಗ್ಬೋದು. ಎ ಕ್ರೈಟೀರಿಯಾ ಚಾನ್ಸ್ ಇಲ್ಲ ರಿಪೀಟ್ ಆಗೋದಕ್ಕೆ 3rd ಪ್ರಿಪ್ರೇಟರಿಲಿ, ಗೊತ್ತಾಯ್ತಲ್ಲ. ಎ ಕ್ರೈಟೀರಿಯಾ ರಿಪೀಟ್ ಆಗೋಕ್ಕೆ ಚಾನ್ಸ್ ಇಲ್ಲ. BPT ಆರ್ ಪೈಥಾಗೊರಸ್ 100% ಗ್ಯಾರಂಟಿ ಇರ್ತದೆ. ನೆಕ್ಸ್ಟ್ 3rd ಕಾನ್ಸೆಪ್ಟ್, ಥಿಯರಮ್ಸ್ ಆನ್ ಸರ್ಕಲಲ್ಲಿ 2 ಥಿಯರಮ್ಸ್ ಬರುತ್ತೆ. ಒಂದು ಎಕ್ಸ್ಟರ್ನಲ್ ಪಾಯಿಂಟ್ ಟು ದ ಸರ್ಕಲ್ ಆ್ಯಂಡ್ ಪರ್ಪೆಂಡಿಕ್ಯುಲರ್ ಥಿಯರಮ್ ಅಂತ ಬರುತ್ತೆ. ಇವೆರಡು ಥಿಯರಮಲ್ಲಿ ಒಂದು ಕ್ವಶನ್ ಫಿಕ್ಸ್ ಆಗಿರ್ತದೆ, ಫಿಕ್ಸ್ 3 ಮಾರ್ಕ್ಸ್ ಕ್ವಶನ್ನು. ಇದು 100% 3 ಮಾರ್ಕ್ಸು ನೀವು ಈಸಿಯಾಗಿ ಗೈನ್ ಮಾಡ್ಬೋದು, ಆ ಥರ ಕಾನ್ಸೆಪ್ಟ್ ಇದು. ನೋಡಿ, ಇದರಲ್ಲಿ ಎಕ್ಸ್ಟರ್ನಲ್ ಪಾಯಿಂಟ್ ಟು ದ ಥಿಯರಮ್ ಕೇಳಿದ್ದಾನೆ, ಎಕ್ಸ್ಟರ್ನಲ್ ಪಾಯಿಂಟ್ ಟು ದ ಸರ್ಕಲ್ ಥಿಯರಮ್ ಕೇಳಿದ್ದಾನೆ, ಇದರಲ್ಲಿ ಪರ್ಪೆಂಡಿಕ್ಯುಲರ್ ಥಿಯರಮ್ ಕೇಳಿ. ನೆಕ್ಸ್ಟ್ ಇದೇ ರಿಪೀಟ್ ಆಗ್ಬೋದು, ಇಲ್ಲಾಂದರೆ ಇದೇ ಮತ್ತೆ ಕ್ಯಾರಿ ಆಗ್ಬೋದು, ಆ ಥರ ಇರ್ತದೆ. ನೆಕ್ಸ್ಟ್ ಸ್ಟ್ಯಾಟಿಸ್ಟಿಕ್ಸಲ್ಲಿ ನೋಡಿ, ಮೀನ್ ಮೋಡನ್ನು ಕೇಳಿದ್ದಾನೆ. ಇಲ್ಲೂ ಅಷ್ಟೇ ಮೀನು ಮೋಡನ್ನೇ ರಿಪೀಟ್ ಮಾಡ್ಬೋದು. ನೆಕ್ಸ್ಟ್ ಮೀನು ಮೋಡನ್ನೇ ರಿಪೀಟ್ ಮಾಡ್ಬೋದು. 3 ಮಾರ್ಕ್ಸ್ ಕ್ವಶನ್, ಫಿಕ್ಸ್ಡ್ ಕ್ವಶನ್, 3 ಮಾರ್ಕ್ಸ್ ಕ್ವಶನ್, ಫಿಕ್ಸ್ಡ್ ಕ್ವಶನ್, ನೋ ಡೌಟ್. ನೆಕ್ಸ್ಟ್ ಕ್ವಾಡ್ರಾಟಿಕ್ ಇಕ್ವೇಷನಲ್ಲಿ ನೋಡಿ, ಇಲ್ಲಿ 6 ಕ್ವಶನ್ ಕೇಳ್ತಾನೆ. ಇಲ್ಲಿ ಸಾಲ್ವ್ 2x² + x - ಫ್ಯಾಕ್ಟರೈಸೇಷನ್ ಆ್ಯಂಡ್ ಡಿಸ್ಕ್ರಿಮಿನೆಂಟ್ ಕಂಡುಹಿಡಿಯೋದು, ಫೈಂಡ್ ಔಟ್ ಮಾಡೋದು, ಅವನು ಸಾಲ್ವ್ ಮಾಡೋದು. ಇದು ಎಲಿಮಿನೇಷನ್ ಮೆಥಡ್ ಆದರೂ ಯೂಸ್ ಮಾಡ್ಕೊಳ್ಳಿ, ಸಬ್ಸ್ಟಿಟ್ಯೂಷನ್ ಆದರೂ ಮಾಡ್ಕೊಳ್ಳಿ, ಗೊತ್ತಾಯ್ತಲ್ಲ. ನೋಡಿ, ಇದು ಅಷ್ಟೇ ಸೇಮ್ ಕ್ವಶನ್ನು. ಮತ್ತು ಇಲ್ಲೇನಾಗುತ್ತೆ, ಇದು ಚೇಂಜ್ ಇರುತ್ತೆ ಅಷ್ಟೇ. ಇಲ್ಲಿ ನಂಬರ್ಸ್ ಚೇಂಜ್ ಇರುತ್ತೆ, ಫಿಕ್ಸ್ಡ್ ಆಗಿರುತ್ತದೆ. ಮೆಥಡ್ ಸೇಮ್ ಇರುತ್ತೆ, ಇಲ್ಲಿ ನಂಬರ್ಸ್ ಚೇಂಜಸ್ ಆಗಿರ್ತದೆ. ಅಷ್ಟ್ಬಿಟ್ಮೇಲೆ ಸೇಮ್ ಕ್ವಶನ್, ಎಕ್ಸಾಕ್ಟ್ಲಿ ಫಿಕ್ಸ್ಡ್ ಕ್ವಶನ್ ಇದು. ನೆಕ್ಸ್ಟ್ ರಿಯಲ್ ನಂಬರಲ್ಲಿ ಪ್ರೂವ್ ದಟ್ 3 + √2 ಈಸ್ ಎ ಇರ್ಯಾಷನಲ್ ನಂಬರ್ ಅಂತ ಕೇಳಿದ್ದಾನೆ. ಇರ್ಯಾಷನಲ್ ನಂಬರ್ ಅಂತ ಪ್ರೂವ್ ಮಾಡಿ ಅಂತ ಹೇಳಿದ್ದಾನೆ. ಇಲ್ಲೂ ಅಷ್ಟೇ ನೋಡಿ, ಇದನ್ನು ಅದೇ ಥರ ನಂಬರನ್ನು ಚೇಂಜ್ ಮಾಡಿದ್ದಾನೆ ಅಷ್ಟೇ, ಸೇಮ್ ನಂಬರನ್ನು ಚೇಂಜ್ ಮಾಡಿಕೊಡ್ತಾನೆ. ಮೆಥಡ್ ಸೇಮ್ ಇರ್ತದೆ, ಮೆಥಡ್ ಅಂತೂ ಚೇಂಜ್ ಆಗೋಕ್ಕೆ ಚಾನ್ಸೇ ಇಲ್ಲ. ಮೆಥಡನ್ನು ಫಾಲೋ ಮಾಡಿಕೊಂಡ್ರೆ ನೀವು ಈಸಿಯಾಗಿ ಮಾರ್ಕ್ಸನ್ನು ತಗೋಬೋದು. ಇಲ್ಲೂ ಅಷ್ಟೇ ಈಸಿಯಾಗಿ 3 ಮಾರ್ಕ್ಸನ್ನು ತೊಗೊತೀರಾ. ನೆಕ್ಸ್ಟ್ ಪೈರ್ ಆಫ್ ಲೀನಿಯರ್ ಇಕ್ವೇಷನ್ 2 ವೇರಿಯೇಬಲ್ಸಲ್ಲಿ ಅಲ್ಲೂ ಅಷ್ಟೇ ನೋಡಿ, ಇಲ್ಲಿ ಸಾಲ್ವ್ ಮಾಡೋದು. ಇಲ್ಲಿ 2 ಇಕ್ವೇಷನ್ಸನ್ನು ಕೊಟ್ಟಿದ್ದಾರೆ. ಇಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡ್, ಇಲ್ಲಿ ಕ್ವಾಡ್ರಾಟಿಕ್ ಇಕ್ವೇಷನಲ್ಲಿ ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡೋದು. ಇಲ್ಲಿ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂದರೆ 2 zeros ಫೈಂಡ್ ಔಟ್ ಮಾಡೋದು. ಓಕೆನಾ. ಇಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಆರ್ ಎಲಿಮಿನೇಷನ್ ಮೆಥಡನ್ನು ಯೂಸ್ ಮಾಡಿ ಈ ಪೈರ್ ಆಫ್ ಲೀನಿಯರ್ ಇಕ್ವೇಷನ್ಸಲ್ಲಿ ಸಾಲ್ವ್ ಮಾಡೋದು. ಯಾವುದಾದ್ರೂ ಮೆಥಡನ್ನು ಪರ್ಟಿಕ್ಯುಲರಾಗಿ ಕೇಳ್ಬೋದು, ಇಲ್ಲಾಂದರೆ ಯಾವುದಾದ್ರೂ ಎನಿ ಮೆಥಡ್ ಸೂಟೇಬಲ್ ಮೆಥಡನ್ನು ಯೂಸ್ ಮಾಡಿ ಅಂತ
ಕೇಳ್ತಾ ಹೋಗ್ತಾನೆ. ಪೇರ್ ಆಫ್ ಲೀನಿಯರ್ ಇಕ್ವೇಷನ್ 2 ಮಾರ್ಕ್ಸ್ ಕ್ವಶನ್ ಫಿಕ್ಸ್ ಆಗಿರುತ್ತೆ ನೋಡಿ, ಫಿಕ್ಸ್ ಆಗಿರ್ತದೆ. ಈಸಿಯಾಗಿ ನೀವು ಯಾವ ಮೆಥಡ್ ಬರುತ್ತೋ ಅದನ್ನ ಸೆಲೆಕ್ಷನ್ ಈಸಿಯಾಗಿ ಆ ಮೆಥಡಲ್ಲೇ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಗೊತ್ತಾಯ್ತಲ್ಲ? ಟಫ್ ಅದು ಯಾವ ಮೆಥಡಲ್ಲಿ ಈಸಿಯಾಗಿ ಬರುತ್ತೋ ಅದನ್ನು ನೋಡ್ಕೋಬೇಕು ನಾವು, ಗೆಸ್ ಮಾಡಿ ನೀವು ಸಾಲ್ವ್ ಮಾಡಿ. ನೆಕ್ಸ್ಟ್ ಎ ಪಿಯಲ್ಲಿ ಸಮ್ ಆಫ್ ಫಸ್ಟ್ 10 ಟರ್ಮ್ಸ್ ಆಫ್ ಎನ್ ಎ ಪಿ, ಸಮ್ಮನ್ನು ಫೈಂಡ್ ಔಟ್ ಮಾಡೋದು 3 ಮಾರ್ಕ್ಸ್ ಕ್ವಶನ್. ಇಲ್ಲೂ ಅಷ್ಟೇ ನೋಡಿ, ಸೆಕೆಂಡ್ ಪ್ರಿಪರೇಟರಿ ಫೈಂಡ್ ದ ಸಮ್ ಆಫ್ ದ ಫಸ್ಟ್ 20 ಟರ್ಮ್ಸ್ ಆಫ್ ಎ ಪಿ ನೋಡಿ, ಇಲ್ಲೂ ಅದೇ ಕೇಳಿದ್ದಾನೆ. ನೆಕ್ಸ್ಟ್ ಫೈಂಡ್ ದ ನಂಬರ್ ಆಫ್ ಟರ್ಮ್ಸ್ ಆಫ್ ದ ಎ ಪಿ, ಎನ್ ವ್ಯಾಲ್ಯೂ ಕೇಳಿದ್ದಾನೆ. ಸೇಮ್ ಅಷ್ಟೇ, ಸ್ವಲ್ಪ ವೇರಿಯೇಷನ್ ಆಗ್ಬೋದು. ಇಲ್ಲ ಸಮ್ಮನ್ನು ಫೈಂಡ್ ಔಟ್ ಮಾಡೋ ಕ್ವಶನ್ನು ಆಲ್ಮೋಸ್ಟ್ 90% ಇರ್ತದೆ. ಇಲ್ಲಿ ನೋಡಿ, ಇದು ಅದೇ ಥರ ಬಂದಿದೆ, ಇದು ಅದೇ ಬಂದಿದೆ. ಅದು 6 ಕ್ವಶನ್ ಬಂದರೆ ನಿಮಗೆ ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. 6 ಕ್ವಶನ್ ಬರಲಿಲ್ಲ ಅಂದರೆ ಸಾಲ್ವ್ ಮಾಡ್ಬೋದು, ತೊಂದರೆ ಏನಿಲ್ಲ. ನೆಕ್ಸ್ಟ್ ಟ್ರಿಗ್ನಾಮೆಂಟ್ರಿಯಲ್ಲಿ ಫೈಂಡ್ ದ ವ್ಯಾಲ್ಯೂ ಆಫ್ tan p ಮೈನಸ್ cot r, ಫೈಂಡ್ ದ ವ್ಯಾಲ್ಯೂ ಆಫ್ sin c ಪ್ಲಸ್ cos a ಅಂತ. ಇಲ್ಲೂ ಅಷ್ಟೇ ನೋಡಿ, ಇಲ್ಲಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಮೇಲೆ ನಾವು ರೈಟ್ ಆ್ಯಂಡ್ ಟ್ರಯಾಂಗಲನ್ನು ಯೂಸ್ ಮಾಡಿಕೊಂಡು ಈಸಿಯಾಗಿ ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡ್ಬೋದು ವಿತ್ ರೆಸ್ಪೆಕ್ಟ್ ಟು ಹ್ಯಾಕ್ಯೂಟ್ ಆ್ಯಂಗಲ್. ನೋಡಿ, ಇಲ್ಲೂ ಅಷ್ಟೇ ನೋಡಿ, ಪಿ ಕ್ಯೂ ಆರ್ ಟ್ರಯಾಂಗಲನ್ನು ಯೂಸ್ ಮಾಡಿದ್ದಾರೆ. ಇಲ್ಲಿ ಎ ಬಿ ಸಿ ಟ್ರಯಾಂಗಲನ್ನು ಯೂಸ್ ಮಾಡಿ ನಾವು ಸಾಲ್ವ್ ಮಾಡ್ಬೋದು. ಕಾನ್ಸೆಪ್ಟ್ ಒಂದೇ, ಕಾನ್ಸೆಪ್ಟ್ ಸೇಮ್ ಇದೆ. ಕಂಪ್ಯಾರಿಸನ್ ಆಫ್ ಕಾನ್ಸೆಪ್ಟ್ ಇಸ್ ಸೇಮ್ ಇದೆ ನೋಡಿ. ಫಸ್ಟ್ ಪೇಪರ್ ಸೆಕೆಂಡ್ ಪೇಪರಲ್ಲಿ ಗೊತ್ತಾಯ್ತಲ್ಲ, ಅದೇ ಥರ ಥರ್ಡ್ ಪೇಪರಲ್ಲೂ 100% ಕೇಳ್ತಾನೆ, ನೋ ಡೌಟ್. ನೆಕ್ಸ್ಟ್ ಪಾಲಿನಾಮಿಯಲ್ಸಲ್ಲಿ ನೋಡಿ, ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 8 ಈಕ್ವಲ್ಸ್ 0. ಇಲ್ಲೂ ಅಷ್ಟೇ ನೋಡಿ, ಇಲ್ಲೂ ಝೀರೋಸನ್ನು ಫೈಂಡ್ ಔಟ್ ಮಾಡ್ಬೋದು. ಫೈಂಡ್ ಔಟ್ ಮಾಡೋಕ್ಕೆ ಕೇಳ್ತಾನೆ ಪಾಲಿನಾಮಿಯಲ್ಸಲ್ಲಿ ಝೀರೋಸನ್ನು ಫೈಂಡ್ ಔಟ್ ಮಾಡೋದು. ನೆಕ್ಸ್ಟ್ ಪ್ರೊಬಾಬಿಲಿಟಿ ನೋಡಿ, ಸೇಮ್ ಕಾನ್ಸೆಪ್ಟ್. ಇಲ್ಲೂ ಅದೇ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಲೇ ಕೇಳಿದ್ದಾನೆ. ಇಲ್ಲೂ ಅಷ್ಟೇ 2 zeros ಬರ್ತದೆ, 2 zeros ಇಲ್ಲೂ ಬರ್ತಾ ಇದೆ ನೋಡಿ, ಗೊತ್ತಾಯ್ತಲ್ಲ? ಅದೇ ಥರ ಫೈಂಡ್ ಔಟ್ ಮಾಡೋದು. ಪ್ರೊಬಾಬಿಲಿಟಿ ನೋಡಿ, ಪ್ರೊಬಾಬಿಲಿಟಿಯಲ್ಲಿ 3 ಕಾಯಿನ್ಸ್ ಫಾರ್ಮುಲಾ ಯೂಸ್ ಪ್ರಾಬ್ಲಮನ್ನು ಫೈಂಡ್ ಔಟ್ ಮಾಡೋಕ್ಕೆ ಇಲ್ಲಿ ಕೊಟ್ಟಿದ್ದ ಪ್ರಿಪರೇಟರಿ 1ನಲ್ಲಿ. ಇಲ್ಲಿ ಡೈ ಮೇಲೆ ಕೊಟ್ಟಿದ್ದ, ಡೈಸ್ ಮೇಲೆ. ಅದೇ ಥರ ಡೈಸ್ ಮೇಲೆ ಆದರೂ ಬರ್ಬೋದು, ಕಾಯಿನ್ಸ್ ಮೇಲೆ ಆದರೂ ಬರ್ತಾ ಹೋಗ್ಬೋದು. ಈ ಥರ ನೀವು ಕಂಪ್ಯಾರಿಸನ್, ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನು ಕಂಪ್ಯಾರಿಸನ್ ಮಾಡಿದ್ದೀನಿ, ಗೊತ್ತಾಯ್ತಲ್ಲ? ಇದೇ ಥರನೇ ಕ್ಯಾರಿ ಆಗುತ್ತೆ. 90% ಇದೆ. ಒಂದು 10% ವೇರಿಯೇಷನ್ ಆಗ್ಬೋದು, ಇಲ್ಲ 5% ವೇರಿಯೇಷನ್ ಆಗ್ಬೋದು. ಆಲ್ಮೋಸ್ಟ್ ಅಲ್ಲೂ 25 to 30 ಮಾರ್ಕ್ಸ್ ಈ ಕಾನ್ಸೆಪ್ಟ್, ಸೇಮ್ ಕಾನ್ಸೆಪ್ಟು ಮತ್ತು ಆಲ್ಮೋಸ್ಟ್ ಸ್ಲೈಡಾಗೆ ನಂಬರ್ಸನ್ನು ಚೇಂಜ್ ಮಾಡಿ ಕೇಳ್ಬೋದು. ಅಷ್ಟು ಬಿಟ್ಮೇಲೆ ಆಲ್ಮೋಸ್ಟ್ ಅಲ್ಲೂ ಸೇಮ್ ಇರ್ತದೆ. ಇದೇ ಥರ ಬೇರೆ ಬೇರೆ ಥರ ನಿಮಗೆ ಅನಲೈಸ್ ಮಾಡ್ತೀನಿ. ಕ್ವಶನ್ ಪೇಪರ್ ಫಸ್ಟ್ ಪ್ರಿಪರೇಟರಿ ಮತ್ತು ಸೆಕೆಂಡ್ ಪ್ರಿಪರೇಟರಿನ ಅನಲೈಸ್ ಮಾಡಿ ನಿಮಗೆ ಇದೇ ಥರ ವೀಡಿಯೋಸನ್ನು ನಾನು ಮಾಡ್ತಾ ಹೋಗ್ತೀನಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.